ಆತ್ಮೀಯ ಸ್ನೇಹಿತರೆ, ಭಗತ್ ಸಿಂಗ್ ಪಠ್ಯಪೂರಕ ಅಧ್ಯಯನದ ಪ್ರಶ್ನೋತ್ತರ ನೋಡೋಣ. ಭಗತ್ ಸಿಂಗ್ ಚಿದಾನಂದಮೂರ್ತಿ ಜಿಎಸ್. ಪ್ರವೇಶ: ಪರಕೀಯರ ಆಳ್ವಿಕೆಯಿಂದ ಭಾರತವನ್ನು ವಿಮೋಚನೆಗೊಳಿಸಿಕೊಳ್ಳಲು ಭಾರತೀಯರು ನಡೆಸಿದ ಹೋರಾಟ ಪ್ರಮುಖವಾದುದು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನ ತಮ್ಮ ಜೀವನ, ಪ್ರಾಣವನ್ನು ತ್ಯಾಗ ಮಾಡಿ ವೀರ ಬಲಿದಾನಗೈದರು. ಇಂತಹ ವೀರ ಸ್ವಾತಂತ್ರ್ಯ ಬಲಿದಾನಿಗಳನ್ನು ಸ್ಮರಣೆಗೈಯುವುದು ಭಾರತೀಯರೆಲ್ಲರ ಜವಾಬ್ದಾರಿ. ಕೃತಿಕಾರರ ಪರಿಚಯ: ಶ್ರೀ ಚಿದಾನಂದಮೂರ್ತಿ ಜಿಎಸ್ ರವರು ಕ್ರಿಸ್ತಶಕ 1970ರಲ್ಲಿ ಗೊಪ್ಪೇನಹಳ್ಳಿ, ಕೊಂಡಜ್ಜಿ ಪೋಸ್ಟ್, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ ಇಲ್ಲಿ ಜನಿಸಿದರು. ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಇಂಗ್ಲಿಷ್ MA ಮಾಡಿರುತ್ತಾರೆ. ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2015ರಿಂದ ತಮ್ಮ ಹುಟ್ಟೂರಿನಲ್ಲಿ ಪೂರ್ಣ ಪ್ರಮಾಣದ ರೈತನಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಪಾಠವನ್ನು ಶ್ರೀ ಚಿದಾನಂದಮೂರ್ತಿ ಜಿಎಸ್ ರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? ಜಲಿಯನ್ ವಾಲಾಬಾಗ್ನಲ್ಲಿ 1919ರ ಏಪ್ರಿಲ್ 13ರಂದು ಶಾಂತಿಯುತ ಸಭೆ ನಡೆಯಿತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾರೆ? ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಹೇಳುತ್ತಾರೆ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಒಂದಲ್ಲ ಒಂದು ದಿನ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಭಗತ್ ಸಿಂಗ್ ನಿರ್ಧಾರ ತೆಗೆದುಕೊಂಡರು. ಬಹು ಆಯ್ಕೆ ಪ್ರಶ್ನೆಗಳು ಉತ್ತರದೊಂದಿಗೆ. ಬಾಲಕ ಮನೆಗೆ ಬಂದಾಗ ಅವನ ತಂಗಿ ಹೇಗೆ ಕೂಗಿಕೊಂಡಳು? ವೀರಾಜಿ ಬಂದ. ಬಾಲಕ ಸಂಜೆ ತಡವಾಗಿ ಮನೆಗೆ ಬಂದಾಗ ಓಡಿ ಬಂದು ಬಿಗಿಯಾಗಿ ಅಪ್ಪಿದವರು ತಾಯಿ. ಬಾಲಕನ ತಂಗಿಗೆ ಆಶ್ಚರ್ಯವಾಗಲು ಕಾರಣ ಬಾಲಕನ ಮುಖದಲ್ಲಿನ ಗಾಂಭೀರ್ಯ. ಬಾಲಕ ತಂಗಿಗೆ ತೋರಿಸಿದ ಮಣ್ಣು ಇದರಲ್ಲಿ ತೊಯ್ದಿತ್ತು, ರಕ್ತದಲ್ಲಿ. ಇದು ಎಂತಹ ಮಣ್ಣೆಂದು ಬಾಲಕ ತನ್ನ ತಂಗಿಗೆ ಹೇಳುತ್ತಾನೆ. ಬಹಳ ಪೂಜನೀಯವಾದ. ಇವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಬಾಲಕ ತನ್ನ ತಂಗಿಗೆ ಹೇಳುತ್ತಾನೆ. ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ. ಡಬ್ಬಿಯ ಮೇಲೆ ಹೂಗಳನ್ನು ಇಟ್ಟು ಬಾಲಕ ಭಕ್ತಿಯಿಂದ ನಮಸ್ಕರಿಸಿದ. ಭಗತ್ ಸಿಂಗ್ನಿಗೆ ಇದು ಅನೇಕ ವರ್ಷಗಳವರೆಗೆ ಪ್ರತಿನಿತ್ಯದ ಆಚರಣೆಯಾಯಿತು. ಪ್ರತಿದಿನ ಪವಿತ್ರ ಮಣ್ಣನ್ನು ಪೂಜಿಸುವುದು. ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆಯನ್ನು 13/4/1919ರಂದು ಸಂಘಟಿಸಿದ್ದರು. ಜಲಿಯನ್ ವಾಲಾಬಾಗ್ನಲ್ಲಿ ಸಂಘಟಿಸಿದ್ದ ಶಾಂತಿಯುತ ಸಭೆಯಲ್ಲಿ ಇಷ್ಟು ಜನರಿದ್ದರು: 20,000. ಭಗತ್ ಸಿಂಗ್ನ ತಂದೆಯ ಹೆಸರೇನು? ಕಿಶನ್ ಸಿಂಗ್. ಭಗತ್ ಸಿಂಗ್ನ ತಾಯಿಯ ಹೆಸರೇನು? ವಿದ್ಯಾವತಿ. ಭಗತ್ ಸಿಂಗ್ ಜನಿಸಿದ್ದು 28/9/1907ರಲ್ಲಿ. ಭಗತ್ ಸಿಂಗ್ ಈ ರಾಜ್ಯದವರು? ಪಂಜಾಬ್. ಭಗತ್ ಸಿಂಗ್ ಈ ಗ್ರಾಮದಲ್ಲಿ ಜನಿಸಿದರು. ಬಂಗಾ ಗ್ರಾಮ.
ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಲ್ಲಿ ರಕ್ತದಿಂದ ತೊಯ್ದ ಮಣ್ಣನ್ನು ಹೀಗೆಂದು ಭಾವಿಸಿದ್ದರು: ತನಗೆ ದೊರೆತ ಪಾರಿತೋಷಕ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಪಂಜಾಬಿನ ಅಧಿಕಾರಿಯಾಗಿದ್ದವರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್. ಭಗತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯಲು ಕಾರಣ ಕ್ರೂರ ಬ್ರಿಟಿಷ್ ಆಳ್ವಿಕೆಗೆ ಅಂತ್ಯ ಮಾಡಲು